ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ನೀವು ತಮ್ಮನೇಲನ್ನು ನೋಡಿರ್ಬೋದು ಇವರಿಗೆ ಎಷ್ಟು ರೊಕ್ಕ ಬಂದಿದೆ ಅಂತ ಅಲ್ವಾ. ಹೇಳ್ತೀನಿ ನಾನು ಎಷ್ಟು ರೊಕ್ಕ ಬಂದಿದೆ ಅಂತ. ಆದರೆ ಈ ಚಾನಲ್ಗೆ ಬಂದಿರೋದು ಅಲ್ಲ, ಅದು ನಮ್ದು ಇನ್ನೊಂದು ಚಾನಲ್ ಇದೆ ಅಲ್ವಾ, ವಿಲಾಸಿನಿ ಬ್ಯೂಟಿ ಕೇರ್ ಚಾನಲು. ಅದಕ್ಕೆ ಸೆಕೆಂಡ್ ಪೇಮೆಂಟು ಆಗಿದೆ. ಆ ಚಾನಲ್ಲು ತುಂಬ ಚೆನ್ನಾಗಿ ಓಡ್ತಾ ಇದೆ, ಹಾಗೆ ವಿಡಿಯೋನು ಕೂಡ ವೈರಲ್ ಆಗಿದೆ. ನಾನು ಇವತ್ತು ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳ್ತೀನಿ, ಹಾಗೆ ನಾನು ಯೂಟ್ಯೂಬ್ ಜರ್ನಿಯನ್ನು ಹೇಳ್ತೀನಿ, ಹಾಗೆ ಯೂಟ್ಯೂಬ್ ಮಾಡೋದು ಕಷ್ಟನ ಈಸಿನ ಡಾಲರ್ ಬಗ್ಗೆ ಹೇಳ್ತೀನಿ ಆಯಿತಾ. ನನ್ನ ಯೂಟ್ಯೂಬ್ ಜರ್ನಿ ಅಂದರೆ 2 ವರ್ಷ ಆಯಿತು. ಆಗಸ್ಟ್ 4ಕ್ಕೆ 2 ವರ್ಷ ಮುಗಿದಿದೆ. ಆದರೆ 1 ವರ್ಷದಲ್ಲೇ ನಂದು ಮೊನೆಟೈಸೇಷನ್ ಆಯಿತು. ನಂತರ ಸ್ವಲ್ಪ ತೊಂದರೆ ಆಯಿತು. ನಾನು ಇದೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಹಾಗೆ ಏನಾಯಿತು ಗೊತ್ತಾ, ಸ್ವಲ್ಪ ತೊಂದರೆ ಆಯಿತು. ಆ್ಯಡ್ಸನ್ಸ್ ತೊಂದರೆ ಬಂತು. ಅದನ್ನು ನಾನು 2-3 ತಿಂಗಳಲ್ಲಿ ಸರಿ ಮಾಡಿಕೊಂಡೆ, ಒಬ್ರಿಗೆ ಕೊಟ್ಟು ಸರಿ ಮಾಡ್ಕೊಂಡ ನಂತರ ನಂದು ಆಯಿತು. ಹಾಗೆ $10 ಕೂಡ ಆಯಿತು. $10 ಹೇಗಾಯಿತು ಅಂದರೆ ಮೆಂಬರ್ಶಿಪ್ ಎಲ್ಲ ತೊಗೊಂಡು $10 ಮಾಡಿಕೊಂಡೆ ನಾನು. ಯಾಕಂದರೆ ವಿಡಿಯೋದಿಂದನೇ ನಾವು $10 ಮಾಡೋದು ತುಂಬ ಕಷ್ಟ. 1 ವರ್ಷ ಕಾಯಬೇಕಾಗತ್ತೆ ವಿಡಿಯೋ ವೈರಲ್ ಆಗಿಲ್ಲ ಅಂದರೆ. ಅದಕ್ಕೆ ನಾನು ಮೆಂಬರ್ಶಿಪ್ಪಿಂದ $10 ಆಯಿತು. ಹಾಗೆ ಪಿನ್ ಕೂಡ ಬಂತು. ಪಿನ್ ಬಂದ ನಂತರ ಏನಾಯಿತು ಗೊತ್ತಾ, ನಂದು ಯೂಟ್ಯೂಬಲ್ಲಿ ನಾನು ವಿಡಿಯೋ ಒಂದೇ ಕಂಟೆಂಟಲ್ಲಿ ಹೋಗ್ತಾ ಇತ್ತು. ಯಾಕಂದರೆ ನಂದು ಮೊನೆಟೈಸೇಷನ್ ಆಗೋಕ್ಕಿಂತ ಮೊದಲು 2-3-4 ತಿಂಗಳು ಇರುವಾಗಲೇ ನಂದು ಬ್ಯೂಟಿ ಟಿಪ್ಸೇ ಹೋಗ್ತಾ ಇತ್ತು. ಬ್ಯೂಟಿ ಟಿಪ್ಸ್ ಬಗ್ಗೆನೇ ವಿಡಿಯೋ ಹಾಕ್ತಾ ಇದ್ದೆ, ಬೇರೆ ಯಾವುದೂ ವಿಡಿಯೋ ಹಾಕ್ತಾ ಇರಲಿಲ್ಲ. ಹಾಗೆ ನಾನು ಸರಿಯಾದ ಸೆಟ್ಟಿಂಗನ್ನು ಸರಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೀತಿಯಲ್ಲೂ ನಾನು ಸೆಟ್ಟಿಂಗನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ನಂದು ಲಕ್ ಅಂತ ಹೇಳ್ಬೋದು, ವಿಡಿಯೋ ವೈರಲ್ ಆಯಿತು. ನಾನು ಹೇರ್ ಬಗ್ಗೆ ವಿಡಿಯೋ ಹಾಕಿದೆ, ಒಂದು ಹೇರು ಬ್ಲ್ಯಾಕ್ ಆಗಲಿಕ್ಕೆ ಅಂತ. ಅದಕ್ಕೂ ಮೊದಲೆಲ್ಲ ಫೇಸ್ ಬಗ್ಗೆ ತುಂಬ ವಿಡಿಯೋಸು ಹಾಕಿದ್ದೀನಿ, ಹಾಗೆ ಹೇರ್ ಬಗ್ಗೆನೂ ತುಂಬ ವಿಡಿಯೋಸ್ ಹಾಕಿದ್ದೀನಿ. ಹೇರ್ ಬಗ್ಗೆ ಹಾಕಿದ್ನಲ್ವ, ಅದು ವೈರಲ್ ಆಯಿತು. ನಂತರ 1-2 ವಿಡಿಯೋ ಬಿಟ್ಟು ಮತ್ತೆ ಹೇಗೆ ವೈರಲ್ ಆಯಿತು, ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಹೀಗೆ ನಂದು ವಿಡಿಯೋ ಫುಲ್ಲು ವೈರಲ್ ಆಯಿತು. ಈಗಲೂ ಕೂಡ ವೈರಲ್ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಸಹಕಾರ ಅಂತ ಹೇಳ್ಬೋದು. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವೆಲ್ಲ ವಿಡಿಯೋ ನೋಡ್ತಾ ಇರೋದ್ರಿಂದ ನನ್ನ ಚಾನಲ್ಲು ಗ್ರೋತ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. 8,000 ಮೇಲೆ ಸಬ್ಸ್ಕ್ರೈಬರನ್ನು ಹೊಂದಿದೆ ನಂದು ಆ ಚಾನಲ್ಲು. ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ಖುಷಿಯಿಂದ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಆದರೆ ಅವರು ಕೂಡ ಆ ಚಾನಲಲ್ಲಿ ಇದ್ದವರು ಕೂಡ ಈ ಚಾನಲಲ್ಲೂ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ವಿಡಿಯೋ ಕೂಡ ನೋಡ್ತಾ ಇದ್ದಾರೆ. ಹಾಗೆ ಏನಾಯಿತು ಗೊತ್ತಾ, ಆಯ್ತಲ್ವ, ನಂದು ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ವಿಡಿಯೋ ವೈರಲ್ ಆಗ್ತಾ ಇದೆ. ಮತ್ತೇನು ಅಂದರೆ ನಂದು ಡಾಲರ್ ಆಗೋದ್ರ ಬಗ್ಗೆ ಹೇಳ್ತೀನಿ. ನಾನು ಹಿಂದೆ ಎಲ್ಲ ವಿಡಿಯೋ ಹಾಕಿದ್ದೀನಿ. ಚಾನಲ್ ನೇಮು ಯಾವ ರೀತಿ ಇರಬೇಕು, ಹಾಗೆ ಎಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಲೂ ಕೂಡ ವಿಡಿಯೋ ಹಾಕಿದ್ದೀನಿ. ಈಗ ಡಾಲರ್ ಬಗ್ಗೆ ಹೇಳಬೇಕು ಅಂದರೆ, ಡಾಲರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ನಮಗೆ ವಿಡಿಯೋದಿಂದ ವೈರಲ್ ಆಯಿತು ಅಂದರೆ ವಿಡಿಯೋದಿಂದ ಡಾಲರ್ ಆಗೇ ಆಗತ್ತೆ. ಯಾವ ರೀತಿ ಅಂದರೆ, ಒಂದು 5K 4K ಆಯಿತು ಅಂದರೆ ಒಂದು ಸ್ವಲ್ಪ ಡಾಲರ್ ಸಿಗುತ್ತೆ. ನಂತರ 20K 30K 40K ಹೀಗೆಲ್ಲ ಆಯಿತು ಅಂದರೆ ನಮಗೆ ಫುಲ್ ಡಾಲರ್ ಸಿಕ್ಬಿಡತ್ತೆ. ನಮ್ಗೆ ಆ ರೀತಿ ವಿಡಿಯೋ ವೈರಲ್ ಆಯಿತು ಅಂದರೆ 1 ತಿಂಗಳೊಳಗೆ ನಮಗೆ ರೊಕ್ಕ ಬಂದುಬಿಡತ್ತೆ. ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಆದರೆ 2 ತಿಂಗಳು. ನನಗೆ 2 ತಿಂಗಳ ಬಿಟ್ಟು ಬಂದಿದೆ. ಈಗ ಇನ್ನು ಯಾವಾಗ ಬರ್ಬೋದು ಅಂದರೆ, ಇನ್ನೂ ಕೂಡ ಮುಂದಿನ ತಿಂಗಳಲ್ಲಿ ಮತ್ತೊಂದು ಮುಂದಿನ ತಿಂಗಳ ಬರ್ಬೋದು. ಯಾಕಂದರೆ ಕೆಲವೊಂದು ವಿಡಿಯೋ ವೈರಲ್ ಆಗುತ್ತೆ, ಕೆಲವೊಂದು ವಿಡಿಯೋ ವೈರಲ್ ಆಗಲ್ಲ. ಹಾಗಾಗಿ ನಂತರ ಅಂದರೆ ವೈರಲ್ ಆಗೋದು ಗೊತ್ತಿಲ್ಲ. ಅದರ ಬಗ್ಗೆ ನಾವು ಒಳ್ಳೆ ಕಂಟೆಂಟನ್ನು ಕೊಡಬೇಕು, ಜನರಿಗೆ ಅದು ಇಷ್ಟ ಆಗಬೇಕು. ಹಾಗೆ ನಾವು ಮಾತಾಡುವ ರೀತಿ ಜನರಿಗೆ ಇಷ್ಟ ಆಗಬೇಕು, ಅವರಿಗೆ ನಮ್ಮ ಮಾತಿಂದ ಖುಷಿಯಾಗಿರಬೇಕು, ಹಾಗೆ ಅವರಿಗೇನಾದರೂ ಉಪಯೋಗ ಆಗಬೇಕು ನಮ್ಮ ವಿಡಿಯೋದಿಂದ. ಹೇಗಿದ್ದರೆ ವೈರಲ್ ಆಗ್ಬೋದು. ಎಲ್ಲರೂ ತುಂಬ ಕಷ್ಟಪಡ್ತಾ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ವಿಡಿಯೋ ಹಾಕ್ತಾ ಇದ್ದಾರೆ. ಅದು ಒಂದು ರೀತಿ ಲಕ್ಕು. ಮತ್ತು ಸೆಟ್ಟಿಂಗ್ ಎಲ್ಲ ಸರಿಯಾಗಿ ಇಟ್ಕೋಬೇಕು, ವಯಸ್ಸು ಚೆನ್ನಾಗಿರಬೇಕು, ವಿಡಿಯೋ ಕ್ಯಾಮ್ರಾ ಚೆನ್ನಾಗಿರಬೇಕು, ಈ ಥರ ಎಲ್ಲ ಇರತ್ತೆ. ಅಂತೂ ವೈರಲ್ ಅಂದರೆ ಅದು ಲಕ್ ಅಂತ ಹೇಳ್ಬೋದು. ಯಾಕಂದರೆ ನನಗಿಂತ ತುಂಬ ಚೆನ್ನಾಗಿ ವಿಡಿಯೋ ಮಾಡುವವರು ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡುವವರು ಇದ್ದಾರೆ ಅಲ್ವಾ. ಹಾಗಾಗಿ ಅಂತೂ ವಿಡಿಯೋ ವೈರಲ್ ಆಯ್ತಲ್ವ. ಡಾಲರು ಅದೇ ನಾನು ಹೇಳಿದ್ದೀನಲ್ವ, ಒಂದು ಮೆಂಬರ್ಶಿಪ್ಪಿಂದ ನಾವು ಡಾಲರ್ ಮಾಡ್ಕೋಬೋದು. ನಾವು ಇನ್ನೊಬ್ಬರಿಗೆ ಮೆಂಬರ್ಶಿಪ್ಪನ್ನು ತಗೊಂಡು ನಾವು ಮೆಂಬರ್ಶಿಪ್ ಆಗಿ ಮಾಡ್ಕೋಬೋದು. ಹಾಗೆ ಸೂಪರ್ ಚಾಟ್ ಎಲ್ಲ ಇರುತ್ತೆ, ಅದರಲ್ಲೂ ನಾವು ಆ ಥರನೂ ಮಾಡ್ಕೋಬಹುದು. ಅದು ರೊಕ್ಕ ಖರ್ಚಾಗುತ್ತೆ. ಈ ರೀತಿ ವಿಡಿಯೋ ವೈರಲ್ ಆದರೆ ನಮ್ಮದು ₹1 ರೊಕ್ಕ ಖರ್ಚಾಗಲ್ಲ. ನಾವು ಕಂಟಿನ್ಯೂ ವಿಡಿಯೋ ಮಾಡ್ತಾ ಹೋಗ್ಬೋದು. ಕಷ್ಟ ಇದೆ ಡಾಲರ್ ಆಗೋದು, ಲಕ್ಕು, ಒಳ್ಳೊಳ್ಳೆ ಕಂಟೆಂಟು, ಒಳ್ಳೆ ವಿಡಿಯೋ
ಒಳ್ಳೊಳ್ಳೆ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟನ್ನು ಹಾಕ್ತಾ ಬಂದರೆ ವೈರಲ್ ಆಗ್ಬೋದು. ನೀವು ಕೇಳ್ಬೋದು, ನಾವು ಚಾನಲ್ ಮಾಡ್ಬೋದಾ ಅಂತ. ಎಲ್ಲರೂ ಚಾನಲನ್ನು ಮಾಡ್ಬೋದು. ನಿಮ್ಮ ಇಷ್ಟದಂತೆ ನೀವು ವಿಡಿಯೋವನ್ನು ಹಾಕಬೇಕು. ನಿಮ್ಮದು ನೀವು ಯಾವ ಕ್ಯಾಟಗರಿ ಯೂಸ್ ಮಾಡ್ತಾಯಿದ್ದೀರೋ ಅದರಲ್ಲಿ ನೀವು ವಿಡಿಯೋವನ್ನು ಹಾಕಬೇಕು, ಚೆನ್ನಾಗಿ ಮಾತಾಡಬೇಕು ಆಯಿತಾ. ಇದ್ರ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ, ಹೇಗೆ ಇರಬೇಕು ಅಂತ, ಚಾನಲನ್ನು ಹೇಗೆ ಮಾಡಬೇಕು, ಚಾನಲ್ ಮಾಡ್ಬೋದಾ ಅಂತ. ಎಲ್ಲರೂ ಕೂಡ ಮಾಡ್ಬೋದು, ಓಕೆನಾ. ಅದಕ್ಕೇನು ವಯಸ್ಸು ಅದು ಇದು ಓದಬೇಕು ಆ ಥರನೇ ಏನೂ ಇಲ್ಲ. ಒಳ್ಳೆ ರೀತಿಯಲ್ಲಿ ನಾವು ವಿಡಿಯೋವನ್ನು ಹಾಕ್ಬೋದು. ಹಾಗೆ ಕಷ್ಟ ಇದೆ, ಚಾನಲ್ಲು ತುಂಬ ಕಷ್ಟ ಇದೆ. ಯಾಕಂದರೆ 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರು ಆಗಬೇಕಿತ್ತು ನಾನು ಚಾನಲ್ ಮಾಡುವಾಗ. ಈಗ ಇನ್ನೊಂದು 2-3 ತಿಂಗಳ ನಂತರ ಜಾಸ್ತಿ ಆಗತ್ತಂತೆ, ಫೆಬ್ರವರಿಯಿಂದ ಏನೋ 8,000 ಅಂತ ಇದ್ದಾರೆ. ಅದು ಯಾವ ರೀತಿ ಮತ್ತು ರೂಲ್ಸ್ ಬರುತ್ತೆ ಗೊತ್ತಿಲ್ಲ. YT-ಯಲ್ಲಿ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ನಾನು ಲೈವ್ ಮಾಡಿ ನಾವು ವಾಚ್ ಅವರು ಮಾಡ್ಕೊಂಡಿರೋದು. ಹಾಗೆ ವಿಡಿಯೋನೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನಾನು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕ್ತೀನಿ, ಓಕೆನಾ. ಎಲ್ಲರೂ ಚಾನಲನ್ನು ಮಾಡ್ಬೋದು. ನಿಮ್ಮ ಏನು ನಿಮ್ಮಲ್ಲಿ ಒಂದು ಹಾಬೀಸ್ ಅಂತ ಇರುತ್ತೆ ಅಲ್ವ, ಅದನ್ನು ನೀವು ತೋರಿಸ್ಕೋಬೋದು, ಜನರಿಗೆ ಉಪಯೋಗ ಆಗುವಂಥ ವಿಡಿಯೋನ ಹಾಕ್ಬೋದು. ನಾನಂತೂ ಕಷ್ಟಪಟ್ಟಿದ್ದೀನಿ ಆ ಚಾನಲಲ್ಲಿ, ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತಾ ಇದ್ದೀನಿ. ಅದರಲ್ಲೂ ಹೇರ್ ಬಗ್ಗೆ ವಿಡಿಯೋ ಓಡ್ತಾ ಇದೆ. ಫೇಸ್ ಬಗ್ಗೆನೂ ಕೆಲವೊಂದು ವಿಡಿಯೋ ಹಾಕ್ತೀನಿ ಮಧ್ಯೆ. ಅದು ಅಷ್ಟೇನು ಓಡಲ್ಲ, ಇನ್ನು ಮುಂದೆ ಓಡ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಎಷ್ಟು ರೊಕ್ಕ ಬಂತು ಅಂದರೆ ಹೇಳ್ತೀನಿ. ಹಾಗೆ ಏನು ಗೊತ್ತಾ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ ಚಾನಲಲ್ಲಿ ತುಂಬ ಮಂದಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಕೂಡ ಅವ್ರದ್ದು ವಿಡಿಯೋ ನೋಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅನ್ನೋ ಗೊತ್ತಿಲ್ಲ. ನಾನು 3-4 ವಿಡಿಯೋ ನೋಡಿದ್ರು ಅವರು ನನ್ನ ಒಂದು ವಿಡಿಯೋನೂ ನೋಡಲ್ಲ. ಹಾಗೆ ಯಾವಾಗೋ ಒಂದಿನ ಒಂದು ವಿಡಿಯೋ ನೋಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡಿದ್ದಾರೆ ಗೊತ್ತಾ, ನಾನು ತುಂಬ ವಿಡಿಯೋಸನ್ನ ಅವರು ನಮ್ಮ ಚಾನಲಲ್ಲಿ ಅಂದರೆ ನಾವೆಲ್ಲ ಒಂದೇ ಸಲ ಚಾನಲ್ ಮಾಡಿಕೊಂಡು ಲೈವನ್ನು ಮಾಡಿ ತಗೊಂಡು ಸಪೋರ್ಟ್ ಮಾಡಿ ಈ ಥರ WH ಎಲ್ಲ ಮಾಡ್ಕೊಂಡಿದ್ದೀವಿ. ಅಂಥವ್ರದ್ದು ನಾನು ತುಂಬ ಜನರದ್ದು ವಿಡಿಯೋ ನೋಡ್ತಿದ್ದೆ. 4-5 ಅಲ್ಲ 10-12 ವಿಡಿಯೋ ನೋಡಿದ್ರು ಅವರು ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇರಲಿಲ್ಲ, ಮೆಸೇಜು ಕೂಡ ಹಾಕ್ತಾ ಇರಲಿಲ್ಲ. ಒಂದು 5-6 ಜನ ಇದ್ದಾರೆ, ಓಕೆನಾ. ಇರಲಿ ಅವ್ರದ್ದು. ಅದಕ್ಕೆ ನಾನು ಹೇಳೋದು, ಯಾರನ್ನು ನಂಬಬಾರ್ದು. ಇವತ್ತಿದ್ದವರು ನಾಳೆ ಹೇಗಾಗ್ತಾರೆ ಗೊತ್ತಿಲ್ಲ, ಮನಸ್ಸು ಅಲ್ವಾ. ಕೆಲವೊಬ್ಬರಿಗೆ ಆ ರೀತಿ ಇರುತ್ತೆ. ಸ್ವಲ್ಪನಾದರೂ ಇರಬೇಕು, ಅವ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರಲ್ವ, ನಾವು ಕೂಡ ಅವ್ರ ವಿಡಿಯೋ ನೋಡಬೇಕು ಅಂತ ಇರಬೇಕು ಅಲ್ವಾ. ಏನೇನು ಅವ್ರವ್ರೇ ಗುಂಪು ಮಾತಾಡಿಕೊಂಡು ನೋಡಬಾರ್ದು ಅನ್ನೋದು ಅವ್ರಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ಬೇರೆ ಏನಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಒಂದು ರೀತಿ ತೊಂದರೆ ಕೊಡೋ ರೀತಿಲಿ ವಿಡಿಯೋ ನೋಡಲ್ಲ ಅವರು, ನೋ ಪ್ರಾಬ್ಲಮ್ಮು ಅಲ್ವಾ. ನಾನು ಅವ್ರದ್ದು ನೋಡ್ತಾ ಇದ್ದೀನಿ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಅಲ್ವಾ. ಅಂದರೆ ನನ್ನ ವಿಡಿಯೋ ಕೆಲವೊಬ್ಬರು ನೋಡಲ್ಲ ಅಲ್ವಾ, ಅದು 7-8 ಮಂದಿ ನೋಡಲ್ಲ. ನಾನು ಅವ್ರದ್ದು ವಿಡಿಯೋ ನೋಡಿದ್ದೀನಿ, ಮೆಸೇಜ್ ಹಾಕಿದ್ರು ನಮಗೆ ರಿಟರ್ನ್ ಮೆಸೇಜ್ ಬರ್ತಾ ಇಲ್ಲ. ಅವರಿಗೆ ನನ್ನ ಮೇಲೆ ಏನೋ ದ್ವೇಷ ಇದೆ ಅನಿಸತ್ತೆ. ನಾನು ಅವ್ರದ್ದು ವಿಡಿಯೋ ನೋಡ್ತೀನಿ, ಅವ್ರ ವಿಡಿಯೋ ಕೆಳಮಟ್ಟದಲ್ಲೇ ಇದೆ, ನನ್ನ ವಿಡಿಯೋ ಓಡ್ತಾ ಇದೆ. ಅದೊಂದು ಖುಷಿ. ಅವರಿಗೆ ಸರಿಯಾದ ಉತ್ತರ ಸಿಕ್ಕಿದೆ. ಅವರು ಅವರು ಮಾಡಿರೋದಕ್ಕೆ ಅವ್ರಿಗೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಹೇಳ್ತೀನಿ. ಅದಕ್ಕೆ ಯಾರ್ಯಾರೋ ಏನೇನೋ ಅಂದ್ಕೊಳ್ಳಿ, ನಮಗೆಲ್ಲರೂ ಒಂದೇ ಅಲ್ವಾ. ನಾವು ಚೆನ್ನಾಗೇ ಇರಬೇಕು. ಈ ರೀತಿ ಒಬ್ರದ್ದು ಚೆನ್ನಾಗಿ ಇದ್ಕೊಂಡು ನಂತರ ಚೆನ್ನಾಗಿಲ್ಲದೆ ಇರೋದು, ವಿಡಿಯೋ ನೋಡದೇ ಇರೋದೆಲ್ಲ ಮಾಡಬಾರ್ದು. ನಮಗೂ ಓಕೆನಾ, ನಾವು ಚೆನ್ನಾಗಿರ್ಬೇಕು. ಅವ್ರಿಗೆ ಆಗಲ್ವಾ, ಅವ್ರ ವಿಷಯ ನಮಗೆ ಯಾಕೆ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ನನ್ನ ಹತ್ರ ಚೆನ್ನಾಗಿದ್ದಾರಾ, ಓಕೆ, ನಾನು ವಿಡಿಯೋ ನೋಡ್ತಾರಾ, ನಾನು ಅವ್ರ ವಿಡಿಯೋ ನೋಡ್ತೀನಿ ಅಂದ್ಕೊಂಡು ಹೀಗೆ ಹೋದರೆ ಚಾನಲನ್ನು ನಾವು ಚೆನ್ನಾಗಿ ನಡೆಸ್ಕೋಬೋದು. ಹಾಗೆ ಈ ಚಾನಲ್ ಅಂತ ಬಂದಾಗ ಯಾರನ್ನು ನಂಬಬಾರ್ದು, ಓಕೆನಾ. YT-ಯಲ್ಲಿ ಯಾರನ್ನು ನಂಬಬಾರ್ದು. ನಾವು ಯಾರ್ದು ವಿಡಿಯೋ ನೋಡ್ತೀವಿ, ಅವರು ನಮ್ಮ ವಿಡಿಯೋ ನೋಡ್ತಾರಾ, ಓಕೆ, ಮುಂದುವರಿಸ್ಕೊಂಡು ಹೋಗಬೇಕು. ಅವರು ನಮ್ಮ ವಿಡಿಯೋ ನೋಡಲ್ವಾ, ನೋ ಪ್ರಾಬ್ಲಮ್ ಅಂತ ಬಿಟ್ಟುಬಿಡಬೇಕು ಆಯಿತಾ. ಈ ರೀತಿಯಲ್ಲೇ ಇರುತ್ತೆ. ಜನ ತೊಂದರೆ ಕೊಡೋರು ಇದ್ದಾರೆ YT-ಯಲ್ಲಿ ಆಯಿತಾ. ಹಾಗೆ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂದರೆ, ಸೆಕೆಂಡ್ ಪೇಮೆಂಟು ಸ್ವಲ್ಪ ಜಾಸ್ತಿ ಬಂದಿದೆ ನಂದು. ಏನು ಗೊತ್ತಾ, ನಾನೇ ಒಂದು ಸಾರಿ ತೊಗೊಳ್ಳಿಕ್ಕೆ ಹೋದೆ ಅಂತ ಇಟ್ಕೊಳ್ಳಿ. ಒಂದು 5,000ದ್ದು 3 ಸಾರಿ ತೊಗೊಂಡಿದ್ದೀನಿ. 3 ಸಾರಿ 5,000ದ್ದು ತೊಗೊಂಡಿದ್ದೀನಿ. ನಂತರ ಒಂದು 3,000ದ್ದು ಒಂದು ಇದು ಏನು
ಸಾರಿ ಅಲ್ಲ, ಗೌನ್ ತೊಗೊಂಡಿದ್ದೀನಿ. 3,000ದು ಒಂದು ಫುಲ್ ಗೌನನ್ನು ತೊಗೊಂಡಿದ್ದೀನಿ. 5,000ದು 3 ಸಾರಿ. ಎಷ್ಟಾಯಿತು ನೀವು ಲೆಕ್ಕ ಮಾಡಿ. ಇಷ್ಟು ರೊಕ್ಕ ಬಂದಿದೆ, ಸ್ವಲ್ಪ ಜಾಸ್ತಿ ಬಂದಿದೆ. ನೆಕ್ಸ್ಟ್ ಮುಂದಿನ ತಿಂಗಳ ಬರುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಒಂದು ತಿಂಗಳ ಬಿಟ್ಟು ಮತ್ತೆ ಬರ್ಬೋದು. ಎಷ್ಟು ಬಂದಿದೆ ನನಗಂತೂ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮದು ಚಾನಲು ವೈರಲ್ ಆಗಬೇಕಾ, ನಿಮಗೆ ನೀವು ಎಲ್ಲರದ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ವಿಡಿಯೋ ವೈರಲ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಜನ ವಿಡಿಯೋ ನೋಡಬೇಕಾಗತ್ತೆ. ಅವರು ವಿಡಿಯೋ ನೋಡಿ ಒಂದು 20, 30, 40, 50, 100, 200, 500, 600 ಹೀಗೆ ವಿಡಿಯೋ ನೋಡ್ತಾ ಹೋದರೆ ಒಂದಲ್ಲ ಒಂದಿನ ವೈರಲ್ ಆಗ್ಬೋದು. ನೀವು ಸ್ವಲ್ಪ ಜನರದ್ದು ವಿಡಿಯೋವನ್ನು ನೋಡಿ, ಅವರು ಕೂಡ ನಿಮ್ಮದು ವಿಡಿಯೋ ನೋಡ್ತಾರೆ. ಆವಾಗವಾಗ ನೀವು ಅವ್ರದ್ದು ನಿಮ್ಮ ವಿಡಿಯೋಗೆ ಏನು ಮೆಸೇಜ್ ಬಂದಿದೆ ಅಂತ ನೋಡಿ ಅದಕ್ಕೆ ನೀವು ರಿಪ್ಲೈ ಮಾಡಿ. ಹಾಗೆ ಅವ್ರದ್ದು ವಿಡಿಯೋನ ನೀವು ನೋಡಿ. ಅವ್ರು ಯಾರ್ಯಾರು ಏನೇನೋ ಹೇಳ್ಕೊಳ್ಳಿ, ಜಗಳ ಆಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ ಅಂತ ನಮ್ಮ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡಬೇಕು. ನಮ್ಮ ಜರ್ನಿಗೆ ನಾವು ಹೋಗ್ತಾ ಇರಬೇಕು ಅಷ್ಟೇ. ನಮ್ಮ ಕೆಲಸ ಏನಿದೆ, ನಾವು ಇಟ್ಟಿಗೆ ಬಂದಿದ್ದೀವಿ ಅಲ್ವಾ, ಅಷ್ಟನ್ನು ಮಾಡ್ಕೊತ ಹೋಗಬೇಕು. ಇಷ್ಟು ಮಾಡ್ತಾ ಬನ್ನಿ. ನೀವು ಕೂಡ ನಿಮ್ಮದು ಕೂಡ ವಿಡಿಯೋ ವೈರಲ್ ಆಗೇ ಆಗತ್ತೆ. ನನ್ನ ವಿಡಿಯೋ ನೋಡ್ತಾ ಇದ್ದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನಂತೂ ನಿಮ್ಮನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ವಿಡಿಯೋ ನೋಡ್ತಾರೆ, ನಮ್ಮ ವಿಡಿಯೋ ನೋಡ್ತಾರೆ ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ನಾವು ಅವ್ರದ್ದು ಒಂದಿನ ಅಲ್ಲ ಮತ್ತೊಂದು ದಿನ ಬಿಟ್ಟು ಹೀಗೆ ವಿಡಿಯೋನ ನೋಡಬೇಕು ಅಲ್ವಾ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಏನೋ ಒಂದು ವೈಟಿಲಿ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಎಲ್ಲರೂ ಬಂದಿರೋದು, ಸುಮ್ಮನೆ ಕೆಲಸ ಬಿಟ್ಟು ಬಂದಿರೋದಲ್ಲ. ಹಾಗಾಗಿ ಒಬ್ರಿಗೊಬ್ಬರು ಸಪೋರ್ಟ್ ಇರಬೇಕು. ನೀವು ಕೂಡ ಸಪೋರ್ಟ್ ತಗೊಳ್ಳಿ. ಸಪೋರ್ಟ್ ಬೇಕು, ನನಗೂ ಕೂಡ ಎಲ್ಲರದ್ದು ಸಪೋರ್ಟ್ ಬೇಕು. ನಾನು ಕೂಡ ವಿಡಿಯೋ ನೋಡ್ತೀನಿ. ನಾನು ವಿಡಿಯೋ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಸಿಕ್ಕಾಗೆಲ್ಲ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ವಿಡಿಯೋ ನೋಡ್ತೀನಿ. ಇಲ್ಲಾಂದರೆ ಹಾಗೇ ಬೇಗ ಮೊದಲೇ ನೋಡ್ಕೊಬಿಡ್ತೀನಿ. ನಂಗೆ ಗೊತ್ತುಂಟು ನನ್ನದು ವಿಡಿಯೋ ಯಾರ್ಯಾರು ನೋಡ್ತಾರೆ ಅಂತ. ಅವ್ರದ್ದೆಲ್ಲ ಬರ್ತಾ ಇರತ್ತಲ್ವ, ಪಟ್ಟನೆ ನೋಡ್ತೀನಿ. ಆನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಹೀಗೆ ಚೆನ್ನಾಗಿದೆ ಯೂಟ್ಯೂಬ್ ಜರ್ನಿ, ತುಂಬ ಚೆನ್ನಾಗಿ ನಡೆಸ್ಕೋಬಹುದು. ಆದರೆ ತುಂಬ ಹುಷಾರಾಗಿ ಇರಬೇಕು. ಈ ವೈಟ್ ಮೇಲೆ ನಮ್ಮದು ಏನು ಕೆಲಸ ಇದೆ ಅಷ್ಟು ಮಾಡ್ಕೊಂಡು ಹೋಗಬೇಕು. ನಮ್ಮ ಜರ್ನಿಯನ್ನು ನಾವು ಹೋಗ್ತಾನೇ ಇರಬೇಕು, ಆಯಿತಾ. ನಮ್ದು ಎಷ್ಟು ಕೆಲಸ ಇದೆ ಅಷ್ಟು ಮಾಡಿಕೊಂಡು ಹೋಗ್ತಾ ಹೋದರೆ ನಮ್ಮ ಚಾನಲ್ಲು ಚೆನ್ನಾಗಿರುತ್ತೆ, ನಮ್ಮ ಚಾನಲ್ಲು ಚೆನ್ನಾಗಿ ಇಟ್ಕೋಬೋದು. ಹಾಗೆ ತುಂಬ ಖುಷಿನೂ ಕೊಡುತ್ತೆ ನಮ್ಮ ಚಾನಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ವೈಟಿ ಬಗ್ಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ. ಇದು ಹೊಸಬ್ರಿಗೂ ಕೂಡ ಯೂಸ್ ಆಗುತ್ತೆ. ಆ ರೀತಿ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಇದ್ದಾರಲ್ವ, ಆ ಚಾನಲಲ್ಲೂ ಕೂಡ ಈ ಚಾನಲಲ್ಲೂ ಕೂಡ ತುಂಬ ಮಂದಿ ಸಬ್ಸ್ಕ್ರೈಬರ್ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. 2 ಚಾನಲ್ಗೂ ಸಪೋರ್ಟ್ ಮಾಡಿ. ನಾನು 2 ಚಾನಲಿಂದಲೂ ಕೆಲವೊಬ್ರದ್ದು ವಿಡಿಯೋನು ನೋಡ್ತೀನಿ. ಹಾಗೆ ಚಾನಲ್ ಇಲ್ಲದೇ ಇದ್ದವರು ಕೂಡ ನೋಡ್ತಾ ಇದ್ದಾರಲ್ವ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.